ಸೊ ಇನ್ನೊಂದು ಕಡೆ ಬಂದಾಗ ಈಗ ಸಾಕ್ಷ್ಯ ನಾಶದ ವಿಚಾರ ಕೂಡ ಬಂತು ಸರ್. ಇಲ್ಲಿ ಅವರೊಂದು ಕಡೆ ವಾದವನ್ನು ಮಾಡ್ತಾರೆ ಸರ್. ನೀವು ಅನೇಕ ಕೇಸ್ಗಳ ಬಗ್ಗೆ ನೋಡಿರ್ತೀರಿ, ಕೇಳಿರ್ತೀರಿ, ಓದಿರ್ತೀರಿ. ಈ ಒಂದು ವಿಚಾರದಲ್ಲಿ ಒಂದು ಡೆಡ್ ಬಾಡಿಯನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸುವುದು ಸಾಕ್ಷ್ಯನಾಶವಲ್ಲ ಅನ್ನೋ ಒಂದು ವಾದದ ತಿರುಳು ಕೂಡ ನಾಗೇಶ್ ಅವ್ರ ವಾದದಲ್ಲಿ ಇತ್ತು. ಇಲ್ಲಿಂದ ಇನ್ಯಾವುದೋ ಒಂದು ಕೆರೆ ಹತ್ರನೋ ಕಾಲುವೆ ಹತ್ರನೋ ಮೋರಿ ಹತ್ರನೋ ಒಂದು ಬಾಡಿ ಬಿಸಾಕ್ತಾರೆ ಅಂದರೆ ಅವ್ರಿಗೆ ಸಾಕ್ಷ್ಯನಾಶ ಮಾಡೋ ಉದ್ದೇಶ ಇರಲಿಲ್ಲ. ಏನಂದರೆ ಹೂತಿದ್ರ ಅವರು, ಸುಟ್ಟಿದ್ರ. ಇದು ಹೇಗೆ ಸರಿ ಡೆಡ್ ಬಾಡಿ ವಿಚಾರದಲ್ಲಿ ಸಾಗಿಸಿದ್ರೆ ಏನು, ತುಂಡು ಮಾಡಿ ನದಿಗೆ ಎಸ್ತಿದ್ರೆ ಏನು, ಹೂತು ಬಿಟ್ಟಿದ್ರೆ ಏನು, ಅಥವಾ ಮುಚ್ಚಿಟ್ಬಿಟ್ಟಿದ್ರೆ ಏನು, ಒಂದು ಮನೆ ರೂಮಲ್ಲೇ ಹಾಕಿ ಮುಚ್ಚಿಟ್ಬಿಟ್ಟಿದ್ರೆ ಏನು, ಇದನ್ನು ಹೇಗೆ ಕನ್ಸಿಡರ್ ಮಾಡುತ್ತೆ ಸರ್ ಕೋರ್ಟ್? ಡೆಡ್ ಬಾಡಿನ ತೆಗೆದುಕೊಂಡು ಹೋಗಿ ಅವ್ರಿಗೆ ಏನಾದ್ರು ಅವ್ರ ಮನೆಯವ್ರಿಗೆ ಒಪ್ಪಿಸಿ ಬಂದ್ರೆ ಅವರು ಇಲ್ಲ. ಒಂದು ಪೊಲೀಸರಿಗೆ ತಿಳಿಸಿದ್ರ ಇಲ್ಲ. ಎಲ್ಲೋ ಒಂದು ಅಜ್ಞಾತ ಸ್ಥಳದಲ್ಲಿ ಪ್ರಾಣಿಗಳು ಇರೋ ರೀತಿಯಲ್ಲಿ, ಪ್ರಾಣಿಗಳು ಇರೋ ಜಾಗದಲ್ಲಿ, ಅಥವಾ ನಾಯಿಗಳು ಬಂದು ಅಲ್ಲಿ ಕಸವನ್ನ ತಿನ್ನೋ ಜಾಗದಲ್ಲಿ, ಅಥವಾ ಕೊಳಚೆ ಹೋಗುವಂತ ಒಂದು ಸ್ಥಳದಲ್ಲಿ, ಅಥವಾ ನದಿ ಪಕ್ಕ ಅದು ಹರಿದು ಹೋಗುವಂತ ಜಾಗದಲ್ಲಿ ಅದನ್ನ ಇರೋದಾಗ್ಲಿ, ಅಥವಾ ಹದ್ದುಗಳು ಇರುವಂತ ಜಾಗದಲ್ಲಿ ಬಾಡಿನ ಇಡೋದಾಗ್ಲಿ, ಇವೆಲ್ಲ ನೇರವಾಗಿ ಅಲ್ಲದೆ ಇದ್ರು ಪರೋಕ್ಷವಾಗಿ, ಅಂದ್ರೆ ಪ್ರತ್ಯಕ್ಷ ಇಲ್ಲದೆ ಇದ್ರು ಕೂಡ ಪರೋಕ್ಷವಾಗಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಅಂತಾನೆ ಬರುತ್ತೆ. ಇದು ಮರ್ಯಾದಯುತವಾಗಿ ಅದನ್ನ ಯಾವ ರೀತಿ ಮಾಡ್ಬೇಕಾಗಿತ್ತು ಆ ರೀತಿ ಮಾಡ್ಲಾರ್ದೆ ಇದನ್ನ ಡೆಡ್ ಬಾಡಿನ ತೆಗೆದುಕೊಂಡು ಎಲ್ಲೋ ಎಸೆದಿರೋದು ಏನಿದೆಯಲ್ಲ, ಅದು ನಾಯಿಗಳ ಪಾಡಾಗೋ ತರ ಅಥವಾ ನಾಯಿಗಳಿಗೆ ಆಹಾರ ಆಗೋ ತರ ಅದನ್ನ ಕೊಟ್ಟಿರೋದು ಏನಿದೆ, ಅದರಲ್ಲೂ ಕೂಡ ಏನೋ ಸಂಚಿತ್ತು ಅನ್ನೋ ತರ ಮೇಲ್ನೋಟಕ್ಕೆ ಅವ್ರು ಸಾಬೀತು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳೋದಿಷ್ಟೇ, ಇವು ನಾಯಿಗಳು ಏನಾದ್ರೂ ಅದನ್ನ ತಿಂದು ಅಥವಾ ನಾಯಿಗಳು ಏನಾದ್ರೂ ಅದನ್ನ ಡೆಡ್ ಬಾಡಿ ಸಿಗದ ಹಾಗೆ ಮಾಡಿದಾಗ ಇವ್ರ ಮೇಲೆ ಆರೋಪ ಬರ್ಲಿಕ್ಕಿಲ್ಲ, ಅಥವಾ ಏನೋ ಪ್ರಾಣಿಯಿಂದ ಅಟ್ಯಾಕ್ ಆಗಿದೆ ಅಥವಾ ಪ್ರಾಣಿ ಏನೋ ಡೆಡ್ ಬಾಡಿ ಸಿಗ್ಲಿಕ್ಕಿಲ್ಲ, ಡೆಡ್ ಬಾಡಿನ ಗುರ್ತು ಹಿಡಿಯೋದು ಕಷ್ಟ ಆಗ್ಬೋದು ಅನ್ನೋ ರೀತಿಯಿಂದ ಬಿಂಬಿಸೋದಕ್ಕೂ ಕೂಡ ಇದನ್ನ ಪ್ರಯತ್ನ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ವಾದ ಮಾಡ್ತಾ ಇದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶದ ಒಂದು ಚಾರ್ಜ್ ಅನ್ನು ಕೂಡ ಮಾಡಿದ್ದಾರೆ. ಬಟ್ ಈಗ ಅದರಲ್ಲಿ ಇವ್ರದ್ದು ಏನೋ ಪಾತ್ರ ಇಲ್ಲ ಅನ್ನೋದಂತ ಹೇಳಕ್ ಆಗಲ್ಲ. ಆದ್ರೆ ಈ ಪಾತ್ರ ಸಾಕ್ಷಿ ನಾಶವಾಗೋದಿಲ್ಲ ಅಂತ ಏನ ಹೇಳ್ತಾ ಇದಾರಲ್ಲ, ಅದನ್ನ ಸಾಬೀತು ಮಾಡೋದು ಕಷ್ಟ ಆಗುತ್ತೆ. ಆದ್ರೂ ಇದನ್ನ ಮಾಡ್ಬೇಕಾಗುತ್ತೆ. ಓಕೆ ಸರ್, ಈಗ ಇಡೀ ವಾದ ನಾವು ಚೆಕ್ ಮಾಡಿದಾಗ್ಲೂ ಕೂಡ ಒಂದೊಂದು ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇಲ್ಲಿ ವಾದ ನಡೀತಾ ಇದೆಯಾ, ಅಥವಾ ಅಪರಾಧಿಯೇ ಅಲ್ಲವೇ ಎನ್ನುವ ಮಟ್ಟಕ್ಕೂ ಕೂಡ ಇಲ್ಲಿ ವಾದ ಹೋಗ್ತಿದೆಯಾ ಅಂತ ಬಂದಾಗ ಒಂದು ಬೇಲ್ ಲಿಮಿಟನ್ನು ಕೂಡ, ಅಂದರೆ ಇಲ್ಲಿ ಆಲ್ಮೋಸ್ಟ್ ರೆಗ್ಯುಲರ್ ವಿಚಾರಣೆ ಆಗುತ್ತಲ್ಲ ಸರ್, ಆ ರೀತಿ ಕೂಡ ಭಾಸವಾಗ್ತಾ ಇದೆ ಸರ್ ಕೆಲವೊಮ್ಮೆ ವಿಚಾರಣೆಯ ಕೆಲವು ಪಾಯಿಂಟ್ಗಳನ್ನು ಗಮನಿಸಿದಾಗ. ಇದು ಹೇಗೆ ಸರ್, ಸಾಕ್ಷ್ಯನಾಶ ಮಾಡ್ತಾರಾ ಮಾಡಲ್ವ ಒಬ್ಬ ವ್ಯಕ್ತಿಯನ್ನು ಆಚೆ ಬಿಟ್ಟರೆ? ಇದಿಷ್ಟೇ ಪಾಯಿಂಟಾ ಒಂದು ಬೇಲ್ ವಿಚಾರದಲ್ಲಿ, ಅಥವಾ ಬೇರೆ ಎಲಿಮೆಂಟ್ಸ್ ಕೂಡ ಅದ್ರಲ್ಲಿ ಬರ್ತಾವ ಅಂತ? ಈಗ 2-3 ವಿಚಾರಗಳು ಕೋರ್ಟ್ ಗಮನಕ್ಕೆ ಬರ್ತದೆ. ಒಂದು, ಮೇಲ್ನೋಟಕ್ಕೆ ಈ ಘಟನೆಯಲ್ಲಿ ಇವರ ಪಾತ್ರ ಏನಾದ್ರೂ ಕಂಡು ಬರುತ್ತಾ ಆರೋಪಿಗಳ ಪರವಾಗಿ ಅಂತ ಒಂದು. ಎರಡನೇದ್ದು, ಈ ಸಾಕ್ಷಿ ನಾಶಕ್ಕೆ ಏನಾದ್ರೂ ಇವರು ಪ್ರಯತ್ನ ಮಾಡಿದ್ರ ಅಥವಾ ಅವರ ಮೇಲೆ ಆರೋಪ ಇದೆಯಾ, ಅಥವಾ ಆ ರೀತಿ ಆರೋಪ ಪುಷ್ಟೀಕರಣವಾಗುವಂತದ್ದು ಏನಾದ್ರೂ ದಾಖಲೆಗಳು ಇದಾವ ಅನ್ನೋದು ಎರಡನೇದ್ದು. ಮೂರನೇದ್ದು, ಇವರ ಹಿನ್ನೆಲೆ ಅಥವಾ ಇವರ ಅಪರಾಧಿಕ ಹಿನ್ನೆಲೆ ಆಗ್ಬೋದು, ಅಥವಾ ಇವರ ಇನ್ಫ್ಲೂಯೆನ್ಸ್ ಆಗಿರ್ಬೋದು, ಅಥವಾ ಇವು ಎಲ್ಲವನ್ನು ಇಟ್ಕೊಂಡು ಸಾಕ್ಷಿ ಅಥವಾ ಈ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋದಾಗ್ಲಿ, ಟ್ಯಾಂಪರ್ ಮಾಡೋದಕ್ಕಾಗ್ಲಿ ಏನಾದ್ರು ಪ್ರಯತ್ನ ಮಾಡಬಹುದಾ ಅನ್ನೋದು ಮೂರನೇದು. ಇವೆ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಕೋರ್ಟ್ ಈಗ ಬೇಲ್ ಕೊಡಬೇಕು ಕೊಡಬಾರದು ಅನ್ನೋದು ತೀರ್ಮಾನ ಮಾಡುತ್ತೆ. ಈ ಹಂತದಲ್ಲಿ ಅವರ ಆರೋಪಿ ಸಾಬೀತಾಗಿದೆ ಅಥವಾ ಆರೋಪವನ್ನು ಸಾಬೀತು ಮಾಡಿದರೆ ಆರೋಪಿ ಸಂಪೂರ್ಣವಾಗಿ ಅಪರಾಧಿ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೋರ್ಟ್ಗೆ. ಬಟ್ ಮೇಲ್ನೋಟಕ್ಕೆ ಆರೋಪ ಸಾಬೀತು ಮಾಡುವಂತ ಎಲ್ಲಾ ಅಂಶಗಳು ಈ ಚಾರ್ಜ್ ಶೀಟ್ ನಲ್ಲಿ ಇದಾವ, ಅಥವಾ ಮೇಲ್ನೋಟಕ್ಕೆ ಇವರ ಪಾತ್ರ ಅದರಲ್ಲಿ ಪ್ರಮುಖವಾಗಿ ಕಾಣ್ತಾ ಇದೆಯಾ ಅನ್ನೋದು ಕೋರ್ಟ್ ಗಮನಕ್ಕೆ ಬಂತು ಅಂದ್ರೆ, ಕೋರ್ಟ್ ಸ್ಯಾಟಿಸ್ಫೈ ಆಯ್ತಂದ್ರೆ ಈ ಹಂತದಲ್ಲಿ ಅಷ್ಟು ಸಾಕು ಬೇಲ್ ರಿಜೆಕ್ಟ್ ಮಾಡೋದಕ್ಕೆ ಅಂತ ನಾನು ಹೇಳ್ತೀನಿ. ಇನ್ನೊಂದು ಕಡೆ ಸರ್, ಇಲ್ಲಿ ಚೆಕ್ ಮಾಡಿದಾಗ ಇವರದ್ದೇ ವಾದದಲ್ಲಿ ಅಲ್ಲಿ ಯಾರೋ ಸಾಕ್ಷಿ ಇದ್ರು, 5-6 ಜನ ಇದ್ರು, ಕಣ್ಣಾರೆ ಯಾರು ನೋಡಿದ್ದ ಇದರಲ್ಲಿ, ಯಾರೋ ಕಾರ್ ಬಂತು ಅಂತಾನೆ, ಕಾರ್ ಹೋಯ್ತು ಅಂತಾನೆ, ಇದೆಲ್ಲ ಒಂದು ಸಾಕ್ಷ್ಯಗಳಾಗ್ತವ ಅಂತ ಒಂದು ಕಡೆ ಒಂದು ವಾದವನ್ನು ಮಾಡ್ತಾರೆ. ಇನ್ನೊಂದು ಕಡೆ ಇವರೇ ಹೇಳ್ತಾರೆ 2 ಏಟು ಹೊಡೆದಿದ್ದಾರೆ ಇವರು, ಆರೋಪಿ 2 ಏಟು ಹೊಡೆದಿದ್ದಾರೆ, ಅವ್ನಿಗೆ 2 ಏಟು ಹೊಡೆದ್ಬಿಟ್ಟು ಆದಮೇಲೆ ತೊಗೊಂಡೋಗಿ ಇವನ ಸ್ಟೇಷನ್ಗೆ ಅಂತ ಅವ್ರು ಹೇಳಿದ್ರು ಅಂತ. ಇಲ್ಲಿ ಅಲಿಬಿ ಅನ್ನೋದನ್ನು ಪ್ರೂವ್ ಮಾಡ್ತಾ ಇದ್ದಾರಾ, ಇಲ್ಲ ಇದ್ರು ಅಂತ ಪ್ರೂವ್ ಮಾಡ್ತಾ ಇದ್ದಾರಾ, ಇದ್ದು ಏನು ಮಾಡೇ ಇರಲಿಲ್ಲ ಇವರು ಅಂತ ಪ್ರೂವ್ ಮಾಡ್ತಾ ಇದ್ದಾರೆ? ಇದು ಹೇಗೆ ಸರ್, ಈ ವಾದ ಸರಣಿನ ಹೇಗೆ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅಂತ? ಒಂದು ಹಂತದಲ್ಲಿ ಅಲ್ಲಿ ನಾವು ಇರ್ಲಿಲ್ಲ ಅಂತ ವಾದ ಮಾಡಿದ್ರು ಅಂತ ಅನ್ಕೊಂತೀವಿ ನಾವು ಮುಂಚೆ. ಓಕೆ. ಎರಡನೇ ಹಂತದಲ್ಲಿ
ಇವರು ತಿಳಿ ಹೇಳಿದ್ರು ಅಥವಾ ಇವ್ರಿಗೆ ಕೊಲೆ ಮಾಡಿ ಅಂತ ಯಾರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿರ್ಲಿಲ್ಲ. ಕೊಲೆಗೆ ಇದಕ್ಕೆ ಇವ್ರಿಗೆ ಮತ್ತು ಸಂಬಂಧವೇ ಇಲ್ಲ. ಕೊಲೆ ಮಾಡಿದವರೇ ಬೇರೆ. ಇವರ ಮನಸ್ಸಿಗೆ ವಿರುದ್ಧವಾಗಿ, ಇವರ ವಿಚಾರಕ್ಕೆ ವಿರುದ್ಧವಾಗಿ ಅವರು ಕೊಲೆ ಮಾಡಿರೋದು. ಆ ಕೊಲೆಗೆ ಇವ್ರದ್ದೇನು ಮನ್ನಣೆ ಇರ್ಲಿಲ್ಲ ಅಥವಾ ಕೊಲೆಗೆ ಉದ್ದೇಶ ಇರ್ಲಿಲ್ಲ ಅನ್ನೋದನ್ನ ಎರಡನೇ ರೀತಿಯಿಂದ ಸಾಬೀತು ಮಾಡಕ್ ಹೊರಡ್ತಾ ಇದ್ದಾರೆ. ಈ ಅಕಸ್ಮಾತ್ ಆತರ ಹೇಳೋದಾಯ್ತು ಅಂತಂದ್ರೆ ಅಲ್ಲಿ ಪ್ರೆಸೆನ್ಸ್ ಇತ್ತು ಅಥವಾ ಇವ್ರ ಮಾಹಿತಿ ಇತ್ತು ಅನ್ನೋದನ್ನ ತೋರಿಸ್ಕೊಡುತ್ತದೆ. ಇದು ಎರಡನೇ ವಿಚಾರ. ಮೊದಲನೇ ವಿಚಾರಕ್ಕೂ ಮತ್ತು ಎರಡನೇ ವಿಚಾರಕ್ಕೂ ಇದು ಏನು ವೈಪರೀತ್ಯಗಳಿವೆ ಅಥವಾ ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ಲ. ಇದು ಎರಡನೇದು. ಮೂರನೇದ್ದು ದುರುದ್ದೇಶನೇ ಇರ್ಲಿಲ್ಲ ಅನ್ನೋದನ್ನ ಸಾಬೀತು ಮಾಡಕ್ ಕೊಟ್ಟಿದ್ದಾರೆ. ಅಂದ್ರೆ ಯಾರೋ ಅಚಾತುರ್ಯದಿಂದ ಇದು ಮಾಡಿರುವಂತ ಘಟನೆ, ಅದಕ್ಕೂ ಮತ್ತು ಈ ಆರೋಪಿ ದರ್ಶನ್ಗೂ ಏನೂ ಸಂಬಂಧವಿಲ್ಲ ಅನ್ನೋದು ಒಂದು ವಾದ ಆದ್ರೆ, ಒಂದ್ ಕಡೆಗೆ ವಾದ ಆದ್ರೆ, ಇನ್ನೊಂದ್ ಕಡೆಗೆ ಆರೋಪಿತರಿಗೆ ಅಂದ್ರೆ ಆರೋಪಿತ ದರ್ಶನ್ಗೆ ಮತ್ತು ಆ ಸಾವಿಗೀಡಾಗಿರುವಂತ ಮೃತ ವ್ಯಕ್ತಿ ರೇಣುಕಾ ಸ್ವಾಮಿಗೆ ಯಾವುದೇ ವ್ಯವಹಾರ ಇರ್ಲಿಲ್ಲ, ಯಾವುದೇ ಸಂಬಂಧ ಇರ್ಲಿಲ್ಲ, ಯಾವುದೇ ದುರುದ್ದೇಶ ಇರ್ಲಿಲ್ಲ ಮತ್ತು ಹಾಗೂ ಕೊಲೆ ಮಾಡುವಂತ ಯಾವುದೋ ಪ್ರಸಂಗನೂ ಬಂದಿರ್ಲಿಲ್ಲ ಅನ್ನೋದನ್ನು ಎರಡನೇ ಹಂತದಲ್ಲಿ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಮೂರನೇದ್ದು, ಕೊಲೆಗೂ ಇವ್ರಿಗೂ ಕೂಡ ಯಾವುದೇ ಸಂಬಂಧವೇ ಯಾವುದೇ ರೀತಿ ಇಲ್ಲ ಅನ್ನೋದನ್ನ ಏನ್ ಸಾಬೀತು ಮಾಡಕ್ ಕೊಟ್ಟಿದ್ದಾರೆ. ಇವೆಲ್ಲ ವಿಚಾರಗಳನ್ನ ಸಾಬೀತು ಮಾಡೋದು ಸದ್ಯದ ಹಂತದಲ್ಲಿ ಸಾಧ್ಯ ಆಗೋದಿಲ್ಲ. ಇಟ್ ಹ್ಯಾಸ್ ಟು ಅಂಡರ್ಗೋ ದ ಟ್ರಯಲ್. ಡಿಟೇಲ್ ಟ್ರಯಲ್ ಆದಾಗ ಮಾತ್ರ ಇದರ ಬಗ್ಗೆ ವಿಚಾರ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಸರ್, ಅಡಿಷನಲ್ ಚಾರ್ಜ್ ಶೀಟ್ನ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಅದು ಎಷ್ಟು ಪರಿಣಾಮಕಾರಿ ಸರ್? ಈಗ ಆಲ್ರೆಡಿ ಒಂದು ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಮೇಲೆ ಈಗ ನೆಕ್ಸ್ಟು ಅದು ಒಂದು 3992 ಪುಟಗಳಿತ್ತು, ಈಗ 1300 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ. ಇದರಲ್ಲಿ ನಾಗೇಶ್ ಅವರು ಹೇಳೋದೇನು ಅಂದರೆ 700 ಪುಟಗಳ ಬರೀ ಕಾಲ್ ರೆಕಾರ್ಡ್ ಬಗ್ಗೆ ಅವರು ಮಾತಾಡಿದ್ದಾರೆ. ಏನಿದು ಕಾಲ್ ರೆಕಾರ್ಡ್ ಬಗ್ಗೆ 700 ಪುಟ ಬರೀತಾರಲ್ಲ ಇವರು? ಕೆಲಸದವ್ರಿಗೆ ಫೋನ್ ಮಾಡಿದ್ರು, ಮ್ಯಾನೇಜರ್ಗೆ ಫೋನ್ ಮಾಡಿದ್ರು, ಡ್ರೈವರ್ಗೆ ಫೋನ್ ಮಾಡಿದ್ರು, ಗೆಳತಿಗೆ ಫೋನ್ ಮಾಡಿದ್ರು. ಇದೆಲ್ಲ ಏನು? 700 ಪುಟ ಇದೆ ಸ್ವಾಮಿ ಅಂತ ಒಂದು. ಬಟ್ ಅಡಿಷ್ನಲ್ ಚಾರ್ಜ್ ಶೀಟ್ ಗಮನಿಸಿದಾಗ ಅದರಲ್ಲಿ 2 ಫೋಟೋಗಳು ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಅಂತ. ದರ್ಶನ್ ಆ ಘಟನಾ ಸ್ಥಳದಲ್ಲಿ ಇದ್ದರು ಎನ್ನುವುದಕ್ಕೆ ಕಾರ್ ಮುಂದೆ 2 ಫೋಟೋ ತೆಗೆಸ್ಕೊಂಡಿದ್ದಾರೆ ಅವರು. ಇದು ಸಾಕ್ಷಿ ಅಂತೇಳಿ ಆರೋಪ ಪಟ್ಟಿಯ ಒಂಥರ ಪ್ರಮುಖ ಅಂಶಗಳ ಬಗ್ಗೆ ನಾವು ಗಮನಿಸ್ತಾ ಕಂಡು ಬಂದಿರತಕ್ಕಂಥ ವಿಚಾರ ಸರ್. ಅಂದರೆ ಒಂದು ಕಡೆ ಪೊಲೀಸರು ತುಂಬ ಬಲವಾಗಿ ದರ್ಶನ್ ಉಪಸ್ಥಿತಿಯನ್ನು ಅಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅಂತ. ಈಗ ಆರೋಪಿತರ ಪರವಾಗಿ ವಾದ ಮಾಡ್ಬೇಕಾದಾಗ, ಅಂದ್ರೆ ದರ್ಶನ್ ಪರವಾಗಿ ವಾದ ಮಾಡ್ಬೇಕಾದಾಗ ಪ್ರಮುಖ ವಾದ ಏನಾಗಿತ್ತು ಅಂತಂದ್ರೆ ಆ ಘಟನಾ ಸ್ಥಳದಲ್ಲಿ ಇವರು ಹಾಜರಿರ್ಲಿಲ್ಲ ಅನ್ನೋದು ವಾದ ಆಗಿತ್ತು. ಮತ್ತೆ ಘಟನಾ ಸ್ಥಳದಲ್ಲಿ ಇವರು ಹಾಜರಿದ್ರು ಅನ್ನೋದಕ್ಕೆ ಯಾವ ಪ್ರತ್ಯಕ್ಷ ಸಾಕ್ಷಿಗಳಾಗ್ಲಿ ಮತ್ತೊಂದಾಗ್ಲಿ ಇರ್ಲಿಲ್ಲ ಅನ್ನೋದು ಎರಡನೇದು. ಮೂರನೇದ್ದು, ಅವರು ಚಪ್ಪಲಿ ಹಾಕೊಂಡು ಹೋಗಿದ್ರು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಇವರು ಶೂನ ಇವರು ಸೀಸ್ ಮಾಡಿದ್ದಾರೆ. ಶೂಗೆ ಮತ್ತು ಇವರಿಗೆ ಸಂಬಂಧವಿಲ್ಲ, ಯಾಕೆ ಆ ಘಟನೆಗೆ ಸಂಬಂಧವಿಲ್ಲ, ಘಟನಾ ಸ್ಥಳದಲ್ಲಿ ಇರ್ಲಿಲ್ಲ ಅನ್ನೋದು ಮೂರನೇ ವಾದ ಆಗಿತ್ತು. ಇವೆಲ್ಲ ವಾದಗಳನ್ನ ಇಟ್ಕೊಂಡು ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ ಆರೋಪಿತನ ಪಾತ್ರ ಆ ಘಟನೆಗೆ ಇರ್ಲಿಲ್ಲ, ಘಟನೆಯಲ್ಲಿ ಯಾವುದೇ ಒಂದು ಸಹಯೋಗ ಆಗ್ಲಿ ಪಾತ್ರವಾಗ್ಲಿ ಇರ್ಲಿಲ್ಲ, ಇವರ ಮಾಹಿತಿಗೆ ಮೀರಿದ್ದದು, ಇವರ ಯಾವುದೇ ರೀತಿ ಪ್ರತ್ಯಕ್ಷ ಆಗ್ಲಿ ಪರೋಕ್ಷವಾಗ್ಲಿ ಅದರ ಸಹಕಾರ ಸಹಮತ ಇರ್ಲಿಲ್ಲ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಬಟ್ ಈ ಪ್ರಾಸಿಕ್ಯೂಷನ್ ಅವರ ಕೇಸ್ ಏನಿದೆ, ಅಲಿಬಿ ಅನ್ನೋದು ಏನಿದೆ ಅಥವಾ ಇಂಟೆನ್ಷನ್ ಅನ್ನೋದು ಏನಿದೆ, ಇರ್ಲಿಲ್ಲ ಅನ್ನೋದು ಏನ್ ವಾದ ಆಗಿತ್ತು ಅವ್ರದ್ದು ಆರೋಪಿತರ ಪರವಾಗಿ, ಅದನ್ನ ಡೆಮಾಲಿಷ್ ಮಾಡೋದಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಸಾಕ್ಷಿಗಳನ್ನು ಕೊಟ್ಟಿದೆ. ಮೊದಲೇದು, ಇವರು ಪ್ರೆಸೆನ್ಸ್ ಇತ್ತು ಅನ್ನೋದಕ್ಕೆ ಅಡಿಷನಲ್ ಚಾರ್ಜ್ ಶೀಟ್ ನಲ್ಲಿ ಒಂದು ಫೋಟೋ ಹಾಜರು ಮಾಡಿದ್ದಾರೆ ಒಂದು, ಮತ್ತೆ ಕಾಲ್ ರೆಕಾರ್ಡ್ಸ್ ಎಲ್ಲ ಹಾಜರು ಮಾಡಿದ್ದಾರೆ ಎರಡನೇದು. ಮೂರನೇದ್ದು, ಇವರು ಪ್ರೆಸೆನ್ಸ್ ನಲ್ಲಿ ಆ ಜಾಗದಲ್ಲಿ ಇದ್ರು ಅನ್ನೋದಕ್ಕಾಗಿ ಒಂದು ಶೂನ್ ಹಾಜರು ಮಾಡಿದ್ದಾರೆ. ಆ ಶೂ ಮೇಲೆ ರೇಣುಕಾ ಸ್ವಾಮಿಯ ರಕ್ತದ ಕಲೆ ಇತ್ತು ಅಂತ ಅದನ್ನ ಹಾಜರು ಮಾಡಿದ್ದಾರೆ, ಬ್ಲಡ್ ರಿಪೋರ್ಟ್ ಆಗ್ಲಿ ಅಥವಾ ಫೊರೆನ್ಸಿಕ್ ರಿಪೋರ್ಟ್ ಆಗ್ಲಿ. ನಾಲ್ಕನೇದ್ದು, ಇವರು ಗಾಡಿಯಲ್ಲೆಲ್ಲ ಓಡಾಡಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ. ಅಂದ್ರೆ ಆ ಗಾಡಿ ಆ ಘಟನಾ ಸ್ಥಳದಲ್ಲಿ ಇತ್ತು, ಅದರಲ್ಲಿ ದರ್ಶನ್ ಇದ್ರು ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿ ಇವ್ರ ಜೊತೆಗೆ ಯಾರ್ಯಾರಿದ್ರು, ಆ ಜಾಗದಿಂದ ಯಾರ್ಯಾರಿಗೆ ಫೋನ್ ಮಾಡಿದ್ರು, ಕಾಲ್ ರೆಕಾರ್ಡ್ ಆಗ್ಲಿ ಅಥವಾ ಅವರ ಲೊಕೇಶನ್ ಆಗ್ಲಿ ಎಲ್ಲೆಲ್ಲಿ ಏನೇನಿತ್ತು ಅನ್ನೋದನ್ನ ತೋರಿಸೋದಕ್ಕೆ, ಅಂದ್ರೆ the prosecution is trying to establish that he was very much present in the scene of crime at the time of commission of an offense ಅಂತ ಹೇಳ್ತಾರೆ. ಹಾಗಾಗಿ ಅಲಿಬಿ ಅನ್ನೋದು ಏನಿತ್ತಲ್ಲ ವಾದ, ಆ ವಾದಕ್ಕೆ ಸಾಬೀತು ಮಾಡೋದಕ್ಕೆ ಪ್ರಾಸಿಕ್ಯೂಷನ್ ದಲ್ಲಿ ಏನು ಅದಕ್ಕೆ ಆಧಾರ ಇರ್ಲಿಲ್ಲ ಅಥವಾ ಪೂರಕವಾದ ಸಾಕ್ಷಿಗಳು ಇರ್ಲಿಲ್ಲ ಅಂತ ಏನು ಹೇಳ್ತಾ ಇತ್ತು ವಾದಿಗಳ ಈ ಆರೋಪಿತರ ಪರವಾಗಿ ವಾದ ಏನಾಗಿತ್ತು, ಅದಕ್ಕೆ ಸಂಪೂರ್ಣವಾಗಿ ಪ್ರತಿರೋಧ ಒಡ್ಡೋ ಹಾಗೆ ಎಲ್ಲ ಸಾಕ್ಷಿಗಳನ್ನು ಕೋರ್ಟ್ ಮುಂದೆ ಸಲ್ಲಿಸಲಾಗಿದೆ ಅಂತ ನನ್ನ ಅಭಿಪ್ರಾಯ. ಸರ್, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಪೋಸ್ಟ್ ಮಾರ್ಟಮ್ಗೆ ತೆಗೆದುಕೊಳ್ಳುವ ಸಮಯ ಮತ್ತು ಸಾವಿನ ನಿಖರವಾದಂಥ ಸಮಯ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳಿದೆ ಸರ್, ಅದು ಕೇಳ್ತೀನಿ ನಾನು. ಒಂದು